ಆವೆಂಟ್ BKG ಹಾಸ್ಪಿಟಲ್ಸ್ ಮೈಸೂರು. ಇವತ್ತು HPV ವ್ಯಾಕ್ಸಿನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟ್ರೆ, ಸರ್ವೈಕಲ್ ಕ್ಯಾನ್ಸರ್ನ ನಾವು ಪ್ರಿವೆಂಟ್ ಮಾಡ್ಬೋದಾ? ಹೌದು, ಸರ್ವೈಕಲ್ ಕ್ಯಾನ್ಸರ್ನ ನಾವು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡ್ಬೋದು. ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೆ 2 ವಿಧಗಳಿದೆ. ಒಂದು ಸ್ಕ್ರೀನಿಂಗ್, ಇನ್ನೊಂದು ವ್ಯಾಕ್ಸಿನೇಷನ್. ಯಾವ ವಯಸ್ಸಿನಲ್ಲಿ HPV ವ್ಯಾಕ್ಸಿನ್ ತಗೋಬೇಕಾಗುತ್ತೆ? 9 ವರ್ಷದ ಮೇಲ್ಪಟ್ಟ ಮಕ್ಕಳು HPV ವ್ಯಾಕ್ಸಿನನ್ನು ತಗೊಬೋದು. ಬಟ್ ವ್ಯಾಕ್ಸಿನ್ ಯಾವಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಮದುವೆ ಆಗೋದಕ್ಕೂ ಮುಂಚೆ ಅಥವಾ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ವ್ಯಾಕ್ಸಿನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಐಡಿಯಲ್ ಏಜ್ ಅಂದರೆ 11ರಿಂದ 12 ವರ್ಷ ಮಕ್ಕಳಿಗೆ HPV ವ್ಯಾಕ್ಸಿನನ್ನು ಕೊಡಿಸ್ಬೇಕು. ಗಂಡು ಮಕ್ಕಳು ಕೂಡ HPV ವ್ಯಾಕ್ಸಿನ್ನ ತಗೋಬಹುದಾ? ಹೌದು, ಗಂಡು ಮಕ್ಕಳು ಕೂಡ HPV ವ್ಯಾಕ್ಸಿನ್ನ ತಗೊಬೋದು. ಯಾಕೆಂದರೆ HPV ವ್ಯಾಕ್ಸಿನ್ ಬರೀ ಸರ್ವೈಕಲ್ ಕ್ಯಾನ್ಸರ್ ಮಾತ್ರ ಅಲ್ಲ, ಜೆನೈಟಲ್ ವಾರ್ಡ್, ಏನಲ್ ಕ್ಯಾನ್ಸರ್, ಓರೋಫೆರಿಂಜಿಯಲ್ ಕ್ಯಾನ್ಸರ್, ಬೇರೆ ಕಾಯಿಲೆಗಳ ವಿರುದ್ಧ ಕೂಡ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಗಂಡು ಮಕ್ಕಳು ಕೂಡ HPV ವ್ಯಾಕ್ಸಿನ್ನ ತಗೊಬೋದು. ಎಷ್ಟು ಡೋಸ್ ಅವಶ್ಯಕತೆ ಇರುತ್ತೆ ಇದರದ್ದು? 15 ವರ್ಷದ ಬರ್ಡೇ ಆಗಿಲ್ಲ ಅಂದರೆ ಅವರಿಗೆ 9ರಿಂದ 15 ವರ್ಷದ ತನಕ 2 ಡೋಸ್ ಸಾಕು. 15 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 3 ಡೋಸ್ ಕೊಡಿಸ್ಬೇಕಾಗತ್ತೆ. ಯಾರು HPV ವ್ಯಾಕ್ಸಿನ್ನ ತಗೊಳ್ಬಾರ್ದು? ಪ್ರೆಗ್ನೆಂಟ್ ಆಗಿರೋಂಥವ್ರು ಅಥವಾ ಮುಂಚೆ ವ್ಯಾಕ್ಸಿನ್ ತೊಗೊಂಡು ಅದಕ್ಕೆ ಅಲರ್ಜಿ ಆಗಿರೋಂಥವ್ರು, 9 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಿಗೆ, ಅಥವಾ ವ್ಯಾಕ್ಸಿನೇಷನ್ ಟೈಮಲ್ಲಿ ತುಂಬ ಜ್ವರ ಅಥವಾ ಬೇರೆ ಯಾವ್ದಾದ್ರು ತೊಂದರೆ ಇದ್ದರೆ ಅಂಥವ್ರು ಮಾತ್ರ ವ್ಯಾಕ್ಸಿನನ್ನು ತೊಗೊಬಾರ್ದು. ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಈ ವ್ಯಾಕ್ಸಿನಿಂದ ಯಾವುದೇ ಥರ ಮೇಜರ್ ಸೈಡ್ ಎಫೆಕ್ಟ್ಸ್ ಇಲ್ಲ. ವ್ಯಾಕ್ಸಿನ್ ಕೊಟ್ಟಿರೋ ಜಾಗದಲ್ಲಿ ಸ್ವಲ್ಪ ನೋವು ಇರ್ಬೋದು, ಅವತ್ತಿನ ದಿನ ಸ್ವಲ್ಪ ಸುಸ್ತಾಗ್ಬೋದು, ಕೆಲವೊಂದು ಸಲ ವ್ಯಾಕ್ಸಿನ್ ತೊಗೊಂಡ ನಂತರ ತಲೆ ಸುತ್ತು ಬರ್ಬೋದು. ಹಾಗಾಗಿ ವ್ಯಾಕ್ಸಿನ್ ತೊಗೊಂಡ ನಂತರ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಹಾಸ್ಪಿಟಲಲ್ಲಿ ಕೂತ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಅದು ಬಿಟ್ಟರೆ ಈ ವ್ಯಾಕ್ಸಿನಿಂದ ಯಾವುದೇ ಥರ ಮೇಜರ್ ಸೈಡ್ ಎಫೆಕ್ಟ್ಸ್ ಇಲ್ಲ.